ನನ್ನ ಶ್ರೀಮತಿಯರು, ನಮ್ಮ ಶಾಸಕ ಶ್ರೀಮತಿಯರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ. ಕಳೆದ ಬಾರಿ ಭಾಳ ಜನ ಕಾಂಗ್ರೆಸ್ಸಿಂದ ಬರಗಾಲ, ಸಿದ್ದರಾಮಯ್ಯನವರು ಬರಗಾಲ, ಡಿ ಕೆ ಶಿವಕುಮಾರ್ ಬರಗಾಲ, ಚಲುವರಾಯಸ್ವಾಮಿ ಬರಗಾಲ ಅಂತ ಏನು ದಿನನಿತ್ಯ ಭಾಷಣ ಮಾಡ್ತಿದ್ರಲ್ಲ, ಆ ಟೈಮ್ನಲ್ಲಿ ಆ ತಾಯಿಗೆ, ಚಾಮುಂಡೇಶ್ವರಿಗೆ, ಕಾವೇರಿ ಮಾತೆಗೆ ತುಂಬಲಿ, ನಾವು ಬಂದು ಪೂಜೆ ಸಲ್ಲಿಸ್ತೀವಿ ಅಂತೇಳಿ ಅರ್ಕೆ ಮಾಡ್ಕೊಂಡಿದ್ರಂತೆ. ಅವತ್ತು ಗೌರ್ಮೆಂಟ್ ಫಂಕ್ಷನ್ ಮಾಡೋ ದಿವಸ ಬಹುಶಃ ಸಿ ಎಮ್ ಇದ್ದಾಗ ಇವ್ರನ್ನೆಲ್ಲ ಕರ್ಕೊಂಬಂದು ಬಿಡಿಸೋದು ಸೂಕ್ತ ಅಲ್ಲ ಅಂಥೇಳಿ ಇವತ್ತು ಬಂದು ಪೂಜೆ ಮಾಡಿ ಹಂಗೇನಿಲ್ಲ, ಏನಿಲ್ಲ. ಅವತ್ತು ಭಾಳ ಯಶಸ್ವಿಯಾಗಿ ಮಾಡಿದ್ರು. ನಾನು ಅಭಿನಂದನೆಯನ್ನು ಖಾಸಗಿಯಾಗಿ ಹೇಳಿದ್ದೆ, ಈಗ ಮೀಡಿಯಾದಲ್ಲಿ ಹೇಳ್ತೀನಿ. ಕ್ಷೇತ್ರದ ಶಾಸಕರು ಮತ್ತು ನೀರಾವರಿ ಇಲಾಖೆ, ಜಿಲ್ಲಾಡಳಿತಕ್ಕೆ ಅವತ್ತು ಭಾಳ ಯಶಸ್ವಿಯಾಗಿ ನಾನು 2 ಬಾರಿ 3 ಬಾರಿ ನಾನು ಮಾಡಿದ್ದೀನಿ. ಆದರೆ ಮೊನ್ನೆ ಮಾಡಿದ್ದು ಎಲ್ಲಕ್ಕಿಂತ ಭಾಳ ಯಶಸ್ವಿಯಾಗಿ ಬಾಗಿನ ಅರ್ಪಿಸೋ ಕಾರ್ಯಕ್ರಮ ಮಾಡಿದರು. ಬಾಬಣ್ಣವ್ರಿಗೆ ಮತ್ತು ನೀರಾವರಿ ಇಲಾಖೆಯವರಿಗೆ, ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಕುಮಾರಸ್ವಾಮಿಯವರು ಹೋದ ವರ್ಷ ಇರಲಿವಾ ರಾಜ್ಯದಲ್ಲಿ? ಅಲ್ಲಿ ಚನ್ನಪಟ್ಟಣದಲ್ಲಿ ಶಾಸಕರಾಗಿದ್ದರಲ್ಲ. ಚನ್ನಪಟ್ಟಣದಲ್ಲಿ ಈಗಾಗಿರೋದು ಡೆಲ್ಲಿಗೆ ಮಳೆ ಹೋಯ್ತದ ಗೊತ್ತಿಲ್ಲ. ಅವರು ಇಲ್ಲಿಗೆ ಮಂತ್ರಿ ಆಗಿಲ್ಲ, ಡೆಲ್ಲಿಗೆ ಮಂತ್ರಿ ಆಗಿರೋದು. ಶಾಸಕರಾಗಿದ್ರಲ್ಲ ಚನ್ನಪಟ್ಟಣ, ಗೊತ್ತಿಲ್ಲ ನನಗೆ. ಲಾಸ್ಟ್ ಟೈಮ್ ಚನ್ನಪಟ್ಟಣಕ್ಕೆ ಏನಾದ್ರು ಅಷ್ಟೇ ಸೀಮಿತ ಮಳೆ ಆಗಿತ್ತಾ ಏನು ಅಂತ ಒಂದ್ಸಲ ನೀನೇ ಹೋಗಿ ರಿಪೋರ್ಟ್ ತಗೊಂಬಂದು ನನಗೆ ಹೇಳಿದ್ರೆ ನಾನು ಕೇಳ್ತೀನಿ. ರಾಜಕೀಯ ಟೀಕೆ ಅಲ್ಲ, ಸೌಜನ್ಯ ಇರೋರು, ಸ್ವಲ್ಪ ಕಾಮನ್ ಸೆನ್ಸ್ ಇರೋರು ಇವೆಲ್ಲ ಮಾತಾಡಬಾರ್ದು. ಪ್ರಕೃತಿ ಯಾರ ಅಧೀನದಲ್ಲೂ ಇಲ್ಲ. ಪ್ರಕೃತಿ ಇತಿಹಾಸ ನೋಡ್ಕೊಂಬಂದರೆ ಆಲ್ಟರ್ನೇಟ್ ಈ ಥರ ಆಗ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಸಾಮಾನ್ಯ. ಇವತ್ತು ಆಷಾಢದಲ್ಲಿ ಬಾಗ್ನ ಅರ್ಪಿಸಿರೋದು 10-15-20 ವರ್ಷದ ನಂತರ ಫಸ್ಟ್ ಟೈಮ್ ಅಂತಾರೆ. ಹಂಗಾರೆ ನಮ್ಮ ಅದೃಷ್ಟ ಇವಾಗ ಚೆನ್ನಾಗಿದೆ ಅಂತ ನಾವು ತಮಟೆ ತಗೊಂಡು ಸಾರದಾ? ನನ್ನ ಕೈಲಿಲ್ಲ ಅದು. ಆ ತಾಯಿ, ಆ ಶಿವ ಯಾವತ್ತು ಕರುಣೆ ತೋರಿಸ್ತಾನೆ ಅದಾಗುತ್ತೆ. ಇನ್ನೊಬ್ಬರನ್ನ ಟೀಕೆ ಮಾಡೋದು, ಟಿಪ್ಪಣಿ ಮಾಡ್ತಕ್ಕಂಥದ್ದೆಲ್ಲನೂ ಸ್ವಲ್ಪ ಸೌಜನ್ಯ ಇರಬೇಕು ಅಂತ ಹೇಳಿ ನಿಮ್ಮ ಪುಟ್ಟರಾಜಿಗೆ ಹೇಳಿ. ನೋಡ್ರಿ, ಅಟ್ಟರ್ಲಿ ಕಾನೂನು ಬಾಹಿರವಾದಂಥ ಪಾದಯಾತ್ರೆ, ಸಂವಿಧಾನ ಪ್ರಜಾಪ್ರಭುತ್ವದ ವಿರುದ್ಧವಾದಂಥ ಪಾದಯಾತ್ರೆನ ಸಂಘಟನೆಗಳಾಗಲಿ, ವಿರೋಧ ಪಕ್ಷ ಆಗಲಿ, ಅಥವಾ ರಾಜ್ಯ ಸರ್ಕಾರ ವಿರುದ್ಧ, ಕೇಂದ್ರ ಸರ್ಕಾರ ವಿರುದ್ಧ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಮಾನ್ಯವಾದಂಥ ಒಂದು ಪ್ರಕ್ರಿಯೆ. ಅದು ತಪ್ಪು ಅಂತ ನಾವು ಹೇಳಲ್ಲ. ಆದರೆ ಸಬ್ಜೆಕ್ಟ್ ಇದೆಯಲ್ಲ, ವಿಚಾರವನ್ನು ಯಾವುದನ್ನ ನಾವು ಮುಂದೆ ಇಟ್ಕೊಂಡು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯವಾದದ್ದು. ಇವತ್ತು ಕುಮಾರಸ್ವಾಮಿಯವರು ಅಲ್ಲಿ ಜನತಾದಳ BJPಯ ಯಡಿಯೂರಪ್ಪನವರ ಮಗ ಅಧ್ಯಕ್ಷ ವಿಜೇಂದ್ರ ಆಗಲಿ, ಅಶೋಕ್ ಆಗಲಿ, ಅವರು 3 ಜನ ನಾಯಕತ್ವದಲ್ಲಿ ಇವತ್ತು ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಇವತ್ತು ಅವರ ಪಾದಯಾತ್ರೆ ಯಾರ ವಿರುದ್ಧ, ಯಾವ ವಿಚಾರದ ವಿರುದ್ಧ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು 1937ರಲ್ಲಿ ಆ ಸೈಟು ಆ್ಯಕ್ಷನಲ್ಲಿ ನಿಂಗಯ್ಯ ಅನ್ನೋರು ತಗೋತಾರೆ. ಅದಾದಮೇಲೆ ದೇವರಾಜ್ ಅಂತ ಅವ್ರ ಮಗನಿಗೆ ಬರ್ತದೆ. ದೇವರಾಜು ಅದನ್ನು ಅಕ್ವೈರ್ ಮಾಡ್ತಾರೆ ಮತ್ತು ಡಿನೋಟಿಫಿಕೇಷನು ಆಗುತ್ತೆ. ಡಿನೋಟಿಫಿಕೇಷನು ಅವತ್ತಿದ್ದಂಥ ಸುಬ್ರಹ್ಮಣ್ಯ ಅಂತೇಳಿ ರೆವಿನ್ಯೂ ಸೆಕ್ರೆಟ್ರಿ ಭಾಳ ಸ್ಟ್ರಿಕ್ಟ್ ಆಫೀಸರು. ಇದ್ರ ಜೊತೆಗೆ ಇನ್ನೂ 4-10 ಹಲವಾರನ್ನ ಡಿನೋಟಿಫಿಕೇಷನ್ ಮಾಡ್ತಾರೆ. ಅದಾದಮೇಲೆ ಕನ್ವರ್ಷನ್ ಆಗುತ್ತೆ ಅವ್ರ ಹೆಸರಲ್ಲೇ. ಅದಾದಮೇಲೆ ಶ್ರೀಮತಿಯ ಸಿದ್ದರಾಮಯ್ಯನವರ ಸೋದರ ಪಾರ್ವತಮ್ಮನವರ ಅಣ್ಣ ಅವರು ಅದನ್ನು ಖರೀದಿ ಮಾಡ್ಕೋತಾರೆ. ಅದಾದಮೇಲೆ ಇವರಿಗೆ ಗಿಫ್ಟ್ ಕೊಡ್ತಕ್ಕಂಥದ್ದು. ಗಿಫ್ಟ್ ಕೊಟ್ಟಾದಮೇಲೆ ಮಧ್ಯದಲ್ಲಿ ಏನು ನಡೆಯುತ್ತೆ, ಮೂಡಾದವರು ಅವರಿಗೆ ಒಪಿನಿಯನ್ ಇಲ್ದಲೆ, ನೋಟಿಸ್ ಇಲ್ದಲೆ, ಮಾಹಿತಿ ಇಲ್ದಲೆ ಅವರು ಅವರ ಮೂಡ ವಶಪಡಿಸ್ಕೊಂಡು ಸೈಟ್ ಫಾರಮ್ ಮಾಡ್ತಾರೆ.
ಅವರು ಶ್ರೀಮತಿ ಸಿದ್ದರಾಮಯ್ಯನವರು ಅದಾದಮೇಲೆ ಅರ್ಜಿ ಕೊಡ್ತಾರೆ, ನಮ್ಮ ಸೈಟ್ ನಮ್ಮ ಜಾಗವನ್ನು 3 ಎಕರೆ ಎಷ್ಟೋ 5 ಗುಂಟೆನೋ 10 ಗುಂಟೆನೋ ಇದನ್ನು ನೀವು ಉಪಯೋಗಿಸ್ಕೊಂಡಿದ್ದೀರಾ, ಕಾನೂನು ಬಾಹಿರವಾಗಿ ನಮಗೆ ಆಲ್ಟರ್ನೇಟ್ ಲ್ಯಾಂಡ್ ಕೊಡಿ ಅಂತ ಕೇಳ್ತಾರೆ. ಬಹುಶಃ ಅವರು ಭಾಳ ಗಂಭೀರವಾಗಿ ತಗೊಂಡಿದ್ರೆ 3 ಎಕರೆನೇ ಕೊಡಬೇಕಾಗಿತ್ತು ಇವ್ರಿಗೆ. ಕಾರಣ ಇದೇ ಥರ ಸುಂದರಮ್ಮ ಅನ್ನೋರಿಗೆ ಹಿಂದೆ ಇದೇ ಥರ 2.25 ಎಕರೆ ಅಕ್ವೈರ್ ಮಾಡಿದಾಗ ಅವ್ರು ಕೇಳಿದಾಗ ಲ್ಯಾಂಡ್ ಟು ಲ್ಯಾಂಡ್ ಅಂತೇಳಿ ಹೈಕೋರ್ಟ್ ಆದೇಶ ಮಾಡಿದೆ. ಲ್ಯಾಂಡ್ ಟು ಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಅದನ್ನೇ ರೆಫರೆನ್ಸ್ ಮಾಡ್ಕೊಂಡು ಇವ್ರಿಗೆ ಕೊಡಬೇಕಾಗಿತ್ತು, ಅಥವಾ ಕೋರ್ಟ್ಗೆ ಹೋಗಿದ್ರೆ ಅದರ ಡೈರೆಕ್ಷನ್ ಇವ್ರಿಗೆ ಸಿಗ್ತಿತ್ತು. ಇವರು ಸಾಮಾನ್ಯವಾಗಿ ಮೂಡ ಆ್ಯಕ್ಟ್ ಪ್ರಕಾರ ನಮಗೇನು ಬರಬೇಕು ಅದನ್ನು ಕೊಡಿ ಅಂತ ಕೇಳಿದ್ದಾರೆ. ಆವಾಗ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ದಾಗ 2014ಕ್ಕೆ ಅಪ್ಲಿಕೇಶನ್ ಹೋಗಿದೆ. ನಾನಿರೋದ್ರಿಂದ ನನ್ನ ಅವಧಿನಲ್ಲಿ ಕಾನೂನು ಪರವಾಗಿದ್ರೂ ಬೇಡ ಅಂತ ಇವರು ಬಿಟ್ಟಿದ್ದಾರೆ. ಅದಾದಮೇಲೆ ಮತ್ತೆ 2021ಕ್ಕೆ ಬಿ ಜೆ ಪಿಯವರು, ಯಡಿಯೂರಪ್ಪನವ್ರು ಇದ್ದರೋ ಬೊಮ್ಮಾಯಿ ಇದ್ದರೋ ಗೊತ್ತಿಲ್ಲ ನನಗೆ, 21ರಲ್ಲಿ ಅವ್ರ ಕಾಲದಲ್ಲಿ ಅದು ರಾಜೀವ್ ಅಧ್ಯಕ್ಷ ಆಗಿದ್ದಾಗ ಹೋಗಿದ್ದು. ಯಾಕೆ ಮಾಡಿದ್ರು? ಕಾನೂನು ಬಾಹಿರವಾಗಿದ್ದರೆ. ಹಂಗಾರೆ ಯಾರ ಮೇಲೆ ನಾವು ಕ್ರಮ ತಗೋಬೇಕು? ತಾವು ಯೋಚನೆ ಮಾಡಬೇಕಲ್ಲ. ಇವತ್ತು ಸರಿ ಇಲ್ಲ ಅನ್ನೋದಾದರೆ, ಅವತ್ತು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಈ 50-50 ಅನುಪಾತದಲ್ಲಿ ಇವರಿಗೆ 14 ಸೈಟನ್ನು ಹಂಚಿಕೆಯನ್ನು ಮಾಡಿರ್ತಕ್ಕಂಥದ್ದು ತಪ್ಪಿದರೆ ಈ ಕ್ರಮ ಆಗಬೇಕಾಗಿರ್ತಕ್ಕಂಥದ್ದು ಅಂದಿನ ಮುಖ್ಯಮಂತ್ರಿ ಆಗಿದ್ದರು, ಅಂದಿನ ಮೂಡ ಯಾರ ಕಮಿಟಿಲಿದ್ದರು, ಯಾರ ಅಧ್ಯಕ್ಷತೆ ಇತ್ತು ಅವ್ರ ಮೇಲೆ ಕ್ರಮ ಆಗಬೇಕಾಗುತ್ತೆ. ಯಾರು ಕಮಿಟಿಲಿ ಇದ್ದರೋ ಅವ್ರ ಮೇಲೆ ಆಗಬೇಕಾಗುತ್ತೆ. ಅದನ್ನು ಬಿಟ್ಟು ಅವರ ಆಡಳಿತ ಮುಗಿದು 23 ಆದಮೇಲೆ ಸರ್ಕಾರವನ್ನು 120, ಅವ್ರಿಗೇನು ಗೊತ್ತಿತ್ತು? ಯಾವ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಬರಲ್ಲ, ನಾವು ಜನತಾದಳದ ಮೇಲೆ ನಾವು ಹೋಗ್ತೀವಿ ಅನ್ನೋ ಭರವಸೆಯನ್ನು ಇಟ್ಕೊಂಡು ಭಾಳ ಉತ್ಸಾಹದಿಂದಿದ್ದರು. ಸಿಂಗಾಪುರದಲ್ಲೂ ನಮ್ಮ ಕುಮಾರಸ್ವಾಮಿಯವರು ನನ್ನ ಕಂಡೀಷನ್ಗೆ ಒಪ್ಪಿದ್ರೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಘೋಷಣೆನೂ ಮಾಡಿದರು. ಇವರು ಸಹ ಎಲ್ಲ ಪಂಚೆ ಹಾಕೊಳ್ಳೋರು ಪಂಚೆ, ಸೂಟ್ ಹಾಕೊಳ್ಳೋರು ಸೂಟು ಎಲ್ಲ ಹೊಲ್ಸ್ಕೊಂಡು ಸರ್ಕಾರ ಸ್ವೇರಿಂಗ್ ಮಾಡೋಕ್ಕೆ ರೆಡಿ ಇದ್ದರು. ಆದರೆ ಅಂತಿಮವಾಗಿ ಜನ ತೀರ್ಮಾನ ಕೊಟ್ಟಿದ್ದು ಕಾಂಗ್ರೆಸ್ಗೆ 136 ಜನನ ಗೆಲ್ಲಿಸಿ ಕೊಟ್ಟರು. ಅವ್ರಿಗೆ ಶಾಕ್ ಆಯಿತು. ಅವರು ಇವತ್ತಿಂದಲ್ಲ, ನಾವು ಯಾವತ್ತು ಸರ್ಕಾರ ರಚನೆ ಮಾಡಿದೋ 23 ಅವತ್ತಿಂದನೂ ಪ್ರತಿ ದಿವಸನೂ ಇದೇ ಥರ ಮೊಸರಲ್ಲಿ ಕಲ್ಲು ಹುಟ್ಕೋ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾವುದೂ ಸಕ್ಸಸ್ ಆಗ್ತಾಯಿಲ್ಲ. ಇವತ್ತು ಅಂತಿಮವಾಗಿ ಅನಾವಶ್ಯಕವಾಗಿ ಗೌರ್ನರ್ನ ಸಂವಿಧಾನ ಒಂದು ಜಾಗವನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಕೇಂದ್ರ ಸರ್ಕಾರ ಮತ್ತು ಬಿ ಜೆ ಪಿ ಮತ್ತು ಜನತಾದಳದವರು. ಇವತ್ತು ಅವರು ಅಬ್ರಾಮ್ ಅಂತ ಏನು ಕೊಟ್ಟಿದ್ದಾರೆ, ಇದೇ ಅಬ್ರಾಮು ನಿರಾಣಿಯವ್ರಿಗೆ ಕೊಟ್ಟಿದ್ದಾನೆ, ಇದೇ ಅಬ್ರಾಮು ಶಶಿಕಲಾ ಜೊಲ್ಲೆ ಕೊಟ್ಟಿದ್ದಾನೆ, ಇದೇ ಅಬ್ರಾಮು ಜನಾರ್ದನ್ ರೆಡ್ಡಿ ಕೊಟ್ಟಿದ್ದಾನೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿನ. ಅವ್ರು 3 ಜನಕ್ಕೆ ಕಳೆದ 3-4 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಗವರ್ನರ್. ಆ ಕೇಸನ್ನು ಪೆಂಡಿಂಗ್ ಇಟ್ಕೊಂಡು ಸಿದ್ದರಾಮಯ್ಯನವ್ರ ಬಗ್ಗೆ ಕೇಳಿರ್ತಕ್ಕಂಥ ಅರ್ಜಿ ಮೇಲೆ ಅದು ಲೋಕಾಯುಕ್ತಕ್ಕೆ ರೆಫರ್ ಹೋಗಿಲ್ಲ, ಪೊಲೀಸ್ ಸ್ಟೇಷನಿಂದ ಎನ್ಕ್ವೈರಿ ಆಗಿಲ್ಲ, ಯಾವುದೇ ತನಿಖಾ ಸಂಸ್ಥೆ ಮತ್ತು ಪೊಲೀಸ್ ಇಲಾಖೆಯಿಂದ ರಿಕ್ವೆಸ್ಟ್ ಬಂದಾಗ ಮಾಡೋದಕ್ಕೂ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥ ಇವತ್ತು ಅಬ್ರಾಮ್ ಅಂತ ಏನಿದ್ದಾರೆ ಅವರು ಒಬ್ಬ RTA ಕಾರ್ಯಕರ್ತ. ಅವ್ರು ಕೊಟ್ಟಿರ್ತಕ್ಕಂಥ ಅರ್ಜಿ ಮೇಲೆ ಇವರು 26ಕ್ಕೆ ಅವನ ಅರ್ಜಿ ಕೊಡ್ತಾನೆ, 26ಕ್ಕೆ ಚೀಫ್ ಸೆಕ್ರೆಟ್ರಿಗೆ ಲೆಟರ್ ಬರೀತಾರೆ, 26ಕ್ಕೆ ಚೀಫ್ ಸೆಕ್ರೆಟ್ರಿ ಉತ್ತರ ಕೊಡ್ತಾರೆ, ಸೇಮ್ 26ಕ್ಕೆ ಇವರಿಗೆ ಸೋಕಾಸ್ ನೋಟಿಸ್ ಕೊಡ್ತಾರೆ. ಇದರಲ್ಲೇ ಗೊತ್ತಾಗಲ್ವಾ? ಅದರಲ್ಲಿ ಸ್ಪಷ್ಟವಾಗಿ ಡಿಸಿಷನ್ನೇ ಕೊಡ್ತಾರೆ. ಅವ್ರು ರಿಪ್ಲೈ ಕೇಳಿಲ್ಲ, ಪೂರ್ತಿ ಡಿಸಿಷನ್ನೇ ಕೊಟ್ಟವ್ರೆ. ಅದನ್ನು ನೋಡಿ ತಗೊಂಡು ನೀವು ಓದಿ, ಡಿಸಿಷನ್ನೇ ಕೊಟ್ಟಿದ್ದಾರೆ. ಒಬ್ಬ ಗವರ್ನರು ರಾಜಕೀಯ ಒಂದು ಪಕ್ಷದ ಗೊಂಬೆ ಆಗಬಾರ್ದು, ಸಂವಿಧಾನದ ಜಾಗ ಅದು. ನಾನು ಅವರಿಗೆ, ಅವರು ಭಾಳ ಸುದೀರ್ಘವಾದಂಥ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ರಾಜಕಾರಣ ಮಾಡಿರೋರು, ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಸಂವಿಧಾನ ಗೊತ್ತಿರ್ತಕ್ಕಂಥವ್ರು. ಸಂವಿಧಾನದಲ್ಲಿ ಕೂತ್ಕೊಂಡಾಗ
ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೈಗೊಂಬೆ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಅವ್ರ ಬಗ್ಗೆ ಆ ಪೀಠದ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ನಾವು ವೈಯಕ್ತಿಕವಾದಂಥ ಅಲ್ಲಿರ್ತಕ್ಕಂಥವ್ರ ಬಗ್ಗೆ ಮಾತನಾಡೋದಲ್ಲ. ಅವ್ರು ಕೂತಿರ್ತಕ್ಕಂಥ ಜಾಗ ಈ ರಾಷ್ಟ್ರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಜಾಗ. ನಮಗೆ ಅಪಾರವಾದಂಥ ಗೌರವವಾಗಿರ್ತಕ್ಕಂಥ ಆ ಗವರ್ನರ್ ಪೀಠ ಏನಿದೆ ಅದು ಯಾವತ್ತೂ ಸಹ 4 ಜನದ ಮಾತಿಗೆ ಬಾಯಿಗೆ ಹಾರ ಆಗಬಾರ್ದು ಅನ್ನೋದು ನಮ್ಮ ವಿನಂತಿ. ಇಂಥದನ್ನು ಕೇಳ್ಕೊಂಡು ಅವ್ರು ಕೊಟ್ಟಿದ್ದಾರೆ. ಬಹುಶಃ ನಿನ್ನೆ ನಾವು ಎಲ್ಲ ಮಂತ್ರಿಗಳು ಸಹ ಮುಖ್ಯಮಂತ್ರಿಯವರು ಒಳಗಡೆ ಇದ್ದರು. ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ಟರಾವ್ ಪಾಸ್ ಮಾಡಿ ಕಳಿಸಿದ್ದೀವಿ. ಸೊ ನಾವು ನಮಗಿರ್ತಕ್ಕಂಥ ಅಧಿಕಾರ ವ್ಯಾಪ್ತಿಯನ್ನು ಒಳಗಡೆ ನಾವು ಇದನ್ನು ವಾಪಸ್ ಪಡಿಬೇಕು ನೀವು, ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ ಕಳಿಸಿದ್ದೀವಿ. ಅವ್ರು ಏನು ತೀರ್ಮಾನ ತಗೋತಾರೆ ತಗೊಳ್ಳಿ, ನೋಡೋಣ. ಸರ್, ಅವೆಲ್ಲವೂ ಈ ಹಗರಣಗಳ ಒಂದು ಸರಮಾಲೆನೇ ಇದೆ ಬಿ ಜೆ ಪಿಯವ್ರು. ಅದು ನಂಬರು ನನಗೆ ಇಷ್ಟೇ ಅಂತ ಹೇಳಲಿಕ್ಕೆ ಸೂಕ್ತ ಇಲ್ಲ. ನೆನೆ ಯಾವುದೋ ನಮ್ಮ ಪತ್ರಿಕೆಯಲ್ಲಿ 21, 31 ಅಂತಿದೆ. 20 ಇಲ್ಲ, 30 ಇಲ್ಲ, 50 ಮೇಲಿದೆ. ಈ ಎಲ್ಲ ಇದು ಆಲ್ರೆಡಿ ಕೆಲವು SIT ಆಗಿದೆ, ಕೆಲವು CBI ಇದು CITಗೆ ಹೋಗಿದ್ದೀವಿ, SITಗೆ ಹೋಗಿದ್ದೀವಿ. ಈ ಎಲ್ಲ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾವು ತನಿಖೆ ಆಗಲಿ ಅಂತ ಸುಮ್ಮನಿದ್ದು. ಇವರು ಸಬ್ಜೆಕ್ಟೇ ಇಲ್ಲದೆ ಇರೋದನ್ನ, ವಿಚಾರ ಇಲ್ಲದೆ ಇರತಕ್ಕಂಥದ್ದನ್ನ, ಸಿದ್ದರಾಮಯ್ಯವ್ರನ್ನ ಯಾವತ್ತೂ ಅವ್ರ ಕಳಂಕ ಇಲ್ಲ, ಯಾವತ್ತೂ ಸಹ ಪ್ರಾಮಾಣಿಕವಾಗಿ ಇವತ್ತು ರಾಷ್ಟ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾದಂಥ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಸಿದ್ದರಾಮಯ್ಯ ಅಂತೇಳಿ ಮಾತಾಡ್ತಾರೆ. ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅವ್ರ ಬಗ್ಗೆ ಅಪ್ರಿಷಿಯೇಷನ್ ಇದೆ, ಅವರ ಒಂದು ಕಮಿಟ್ಮೆಂಟ್ ಬಗ್ಗೆ ಅಪ್ರಿಷಿಯೇಷನ್ ಇದೆ. ಅವರು ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಪ್ರತಿಯೊಂದು ವರ್ಗದ ಜನರನ್ನು ಗಮನದಲ್ಲಿ ಇಟ್ಕೊಂಡು ಅವ್ರ ಕಾರ್ಯಕ್ರಮ ಬಜೆಟನ್ನು ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಇದೆ. ಇಂಥವ್ರ ಬಗ್ಗೆ ಒಂದು ಕಳಂಕವನ್ನು ಒರೆಸ್ಬೇಕು. ಜನ ಏನೋ ಹೌದಾ ಇವ್ರು ಹಿಂಗೆ ಮಾಡಿದ್ರಾ ಅನ್ನೋ ರೀತಿ ಆತಂಕವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಿದಾಗ ಬಹುಶಃ ನಾವು ಅನಿವಾರ್ಯವಾಗಿ ನಾವೇನು ತನಿಖಾ ಸಂಸ್ಥೆಯಿಂದ ಹೊರಗಡೆ ಬರಲಿ ಅಂತ ಕಾಯ್ತಾ ಇದ್ದೋ ಅದಕ್ಕಿಂತ ಮುಂಚಿತವಾಗಿ ಇವಾಗ ನೋಡಪ್ಪ, ನಮ್ಮದು ಏನೂ ಇಲ್ಲದೇ ಇರತಕ್ಕಂಥ ವಿಚಾರದಲ್ಲಿ ನೀವು ಪಾದಯಾತ್ರೆ ಮಾಡ್ತಿದ್ದೀರಾ, ನಂಬರ್ 1, 2, 3, 4, 5, 50 ಇದಕ್ಕೆ ಉತ್ತರನ ರಾಮನಗರದಲ್ಲಿ ಕೊಡ್ತೀರಾ, ಮಂಡ್ಯದಲ್ಲಿ ಕೊಡ್ತೀರಾ, ಮೈಸೂರಲ್ಲಿ ಕೊಡ್ತೀರಾ ಅಂತ ಹೇಳಿ ನಾವು ಕೇಳಬೇಕು ಅಂತೇಳಿ ಈ ಸಭೆನ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಬಿಡದಿನಲ್ಲಿ ಯಶಸ್ವಿ ಆಗಿದೆ ಸಭೆ. ಅಲ್ಲಿ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅಲ್ಲಿ ನಾವು ಕೆಲವು ಏನು ಕ್ವಶನ್ನ ಫ್ರೇಮ್ ಮಾಡಿದ್ದೀವಿ. ಅದಕ್ಕೆ ಅವ್ರು ನಾಳೆ ಅಲ್ಲಿಗೆ ಬಂದಾಗ ಕೆಂಗೇರಿಯಿಂದ ಬಿಡದಿಗೆ ಅಲ್ಲಿ ಅವ್ರ ಉತ್ತರವನ್ನು ನಾವು ಕೇಳಿದ್ದೀವಿ. ಅವ್ರು ಉತ್ತರ ಕೊಡ್ತಾರೋ, ಆರ್ಕೆ ಉತ್ತರ ಕೊಡ್ತಾರೋ, ಅಥವಾ ನಮ್ಮನ್ನು ತೇಲ್ಸ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೋ ನೋಡೋಣ ನಾಳೆ. ಅದಾದಮೇಲೆ ನಾವು ನಾಳೆ ರಾಮನಗರದಲ್ಲಿ ಮಾಡ್ತೀವಿ, ನಾಡಿದ್ದು ಚನ್ನಪಟ್ಟಣದಲ್ಲೂ ಮಾಡ್ತೀವಿ, 5ನೇ ತಾರೀಕು ಮದ್ದೂರಲ್ಲಿ ಮಾಡ್ತೀವಿ, 6ನೇ ತಾರೀಕು ಮಂಡ್ಯದಲ್ಲೂ ಮಾಡ್ತೀವಿ, 7ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ, 9ನೇ ತಾರೀಕು ಅಂತಿಮವಾಗಿ ಮೈಸೂರಿನಲ್ಲಿ ಅವ್ರು 10ನೇ ತಾರೀಕು ಇಟ್ಟಿದ್ದಾರೆ. ನಾವು 9ನೇ ತಾರೀಕು ಅವರಿಗೆ ಎಲ್ಲ ಪಟ್ಟಿ ಮಾಡಿ, ನೋಡಪ್ಪ ನಿಮ್ದು ಹಿಂಗಿದೆ, ಪುಣ್ಯಾತ್ಮರ ನಿಮ್ಮ ಸಾಧನೆ ಇದು, ದೇವರಾಜ ಅರಸು ನಿಗಮದಲ್ಲಿ 50 ಕೋಟಿ ₹1 ಕೆಲಸ ಮಾಡ್ದಲ್ಲೇ ತಗೊಂಡು ನಿಮ್ಮ ಕಾಲದಲ್ಲೇ ಒಬ್ಬ ಅಧಿಕಾರಿ ಲೋಕಾಯುಕ್ತಕ್ಕೆ ಬರೆದಿದ್ದಾನೆ, ಒಬ್ಬ ಅಧಿಕಾರಿ ಮುಖ್ಯಮಂತ್ರಿ ಕೊಟ್ಟಿದ್ದಾನೆ, ಅದನ್ನು ಸೌಜನ್ಯಕ್ಕೂ ಮುಟ್ಟಿಲ್ಲ ಅವರು. ಟರ್ಮಿನಲ್ ಅದೇ ದೇವರಾಜ ಟರ್ಮಿನಲ್, ದೇವರಾಜ ಅರಸು ಟರ್ಮಿನಲ್ ಅವ್ರು ಮಾಡಲಿಲ್ಲ, ಅವ್ರ ಕಾಲದಲ್ಲಿ ಮಾಡಲಿಲ್ಲ. BJP ಕಾಲದಲ್ಲಿ BJP ಸರ್ಕಾರ ಹೋದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ಅವರನ್ನು ಕ್ರಮ ತಗೊಳ್ಳಿ ಅಂತ ಅಂದಾಗ ಇವತ್ತು ಅವ್ರಿಗೆ ಅರೆಸ್ಟ್ ಆಗಿ ವೀರಯ್ಯನವರು ಜೈಲೊಳಗಿದ್ದಾರೆ. ಸೊ ಇದೇ ಥರ ಅಶೋಕ್ದು ಇದೆ, ಇದೇ ಥರ ಅಶ್ವತ್ಥನಾರಾಯಣದು ಇದೆ, ಇದೇ ಥರ ವಿಜೇಂದ್ರನೂ ಇದೆ, ಇದೇ ಥರ ಕುಮಾರಸ್ವಾಮಿಯದು ಅನೇಕ ವಿಚಾರಗಳಿದೆ, ಇದೇ ಥರ ಅನೇಕ BJP ಆಡಳಿತ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರದ್ದಿದೆ. ಮೊನ್ನೆ ಇವತ್ತು ರೇವಣ್ಣವ್ರ ಮನೆ ವಿಚಾರನೆ ಮೊನ್ನೆ ಹೇಳಿದ್ರು, ನನಗೂ ಆ ಕುಟುಂಬಕ್ಕೂ ಸಂಬಂಧ ಇಲ್ಲ, ನಾವು ಡಿವೈಡ್ ಆಗಿದ್ದೀವಿ ಅಂತ. ನಿನ್ನೆ ಹೇಳ್ತಾರೆ ನಮ್ಮ ಕುಟುಂಬ ಬಗ್ಗೆ ಪ್ರೀತಮು ನಮ್ಮನ್ನು ಮಾನ ಮರ್ಯಾದೆಲ್ಲ ಕಳೆದಿರೋನ್ನ ಪಕ್ಕದಲ್ಲಿ ಕೂರಿಸ್ತಾರೆ ಅಂತ ಹೇಳ್ತಾರೆ. ಯಾವ ವಿಚಾರ ನೆಂಬೋದು ನಾವು? ಒಂದು ಕಡೆ ಇದೇ ಕುಮಾರಸ್ವಾಮಿಯವರು ನನಗೂ ರೇವಣ್ಣಗೂ ಡಿವೈಡ್ ಆಗಿದೆ, ನಮ್ಮ ಕುಟುಂಬ ಬೇರೆ ಅವ್ರ ಕುಟುಂಬ ಬೇರೆ ಅಂತ ನಿಮ್ಮ ಮಧ್ಯೆ TV ಮುಂದೆ ಹೇಳ್ತಾರೆ.
ನೆನ್ನೆ ಹೇಳ್ತಾರೆ ನಮ್ಮ ಕುಟುಂಬದ ವಿರುದ್ಧ ಹಾಸನದಲ್ಲಿ ಸಂಚು ಮಾಡ್ದ ಪ್ರೀತಮ್ ಅಂತ ಹೇಳ್ತಾರೆ, ನಾನು ಪಾದಯಾತ್ರೆಗೆ ಹೋಗಲ್ಲ ಅಂತ. ಸಾಯಂಕಾಲದ ಹೊತ್ತಿಗೆ ಪಾದಯಾತ್ರೆ ನಾನು ಹೋಗ್ತೀನಿ, ಇದೇನು ದೊಡ್ಡ ವಿಚಾರ ಅಲ್ಲ ಅಂತ ತಿರ್ಗಾ ಹೇಳ್ತಾರೆ. ಯಾವ ವಿಚಾರವನ್ನು ಇವರು ಸ್ಟ್ಯಾಂಡ್ ಆಗ್ತಾರೆ, ಯಾವ ರೀತಿ ಕುಮಾರಸ್ವಾಮಿಯವರು ಇದನ್ನು ತೀರ್ಮಾನಕ್ಕೆ ಬರ್ತಾರೆ ನನಗೇನೋ ಆಶ್ಚರ್ಯ. ಒಬ್ಬರು 2ನೇ ಸಾಲಿ ಮುಖ್ಯಮಂತ್ರಿ ಆಗಿರೋದು, ಹಿಂದೆ 2 ಬಾರಿ ಪಾರ್ಲಿಮೆಂಟ್ಗೆ ಹೋಗಿದ್ದವರು, 3ನೇ ಬಾರಿ ಪಾರ್ಲಿಮೆಂಟಾಗಿ ಇಂಡಿಯನ್ ಗೌರ್ಮೆಂಟ್ನಲ್ಲಿ ಯೂನಿಯನ್ ಗೌರ್ಮೆಂಟ್ನಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗಿರ್ತಕ್ಕಂಥವ್ರು. ಏನಿದೆಲ್ಲ ವಿಪರ್ಯಾಸ, ಇದು ಏನು ಮಾತು ಅಂತ ಹೇಳೋದು? ನಾವು ಅದೇ ಥರ ಮಾತಾಡೋಕ್ಕಾಗತ್ತಾ? ನೀವೇ ಒಪ್ಪಲ್ಲ ನಮ್ಮನ್ನು, ಅವ್ರು ಒಪ್ತೀರೇನೋ ನೀವು, ನಮ್ಮನ್ನು ಒಪ್ಪಲ್ಲ. ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರಾ ಅಂತ ಕೇಳ್ತೀರಾ ನೀವೇ? ಡಬಲ್ ಸ್ಟ್ಯಾಂಡ್ ಅಲ್ವಾ? ಏನು ಅನ್ನಿಸ್ತದೆ ನಿಮಗೆ ಗುರುಗಳೇ? ಈಗ ಮೊನ್ನೆ ಕಠೋರವಾಗಿ ಹೇಳಿದ್ರು, ನಾನು ಪ್ರೀತಮ್ ಗೌಡ ಒಬ್ಬ ನಮ್ಮ ಕುಟುಂಬದ ಭಾಳ ಮರ್ಯಾದೆಯನ್ನು ತೆಗೀಕೆ ಹೊರಟಂಥವ್ರನ್ನ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಕೋರ್ ಮೀಟಿಂಗ್ ಮಾಡಿದ್ದಾರೆ, ನಾನು ಯಾವ ಕಾರಣಕ್ಕೂ ಬೆಂಬಲ ಕೊಡಲ್ಲ ಅಂತ ಹೇಳಿದ್ರಲ್ಲಪ್ಪ. ಈಗ ನೆನ್ನೆ ಬೆಳಗ್ಗೆ ಏನು ಹೇಳಿದ್ದಾರೆ? ನೆನ್ನೆ ಸಾಯಂಕಾಲ ಅವರು ಇವರನ್ನು ಲೆಕ್ಕಕ್ಕೆ ಇಟ್ಕೊಳ್ಳೋದಲ್ಲಿ ಅವ್ರ ಡೇಟನ್ನು ಕೊಟ್ಟರು, ಪ್ರೋಸೆಸ್ಸು ಮಾಡಿದ್ರು. ಸಾಯಂಕಾಲದ ಹೊತ್ತಿಗೆ ಅವ್ರು ಕರೆದ್ರೋ ಮಾತಾಡಿದ್ರೋ ಇವರೇ ತೀರ್ಮಾನಕ್ಕೆ ಬಂದರೋ ಏನೋ ಇವ್ರಿಗೆ ಬಿಟ್ಟಿದ್ದು. ನಾನು ಆ ವಿಚಾರದಲ್ಲಿ ನೀವು ಯಾಕೆ ರಾಜಿ ಆದ್ರಿಂದ ನನಗೆ ಕೇಳೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ಏನು ಹೇಳಿದ್ರು? ಅದೇ ಪ್ರೀತಮ್ ಗೌಡಂದು ಒಬ್ಬಂದೇ ಮುಖ್ಯ ಅಲ್ಲ, ಬೇರೆ ಬೇರೆ ಕಾರಣಕ್ಕೋಸ್ಕರ ನಾನು ಹಿಂದೆ ಹೋಗಿದ್ದೆ ಅಂತ. ಡಬಲ್ ಸ್ಟ್ಯಾಂಡ್ ಅಲ್ವಾ? ಅದರಿಂದ ಈ ಏನು ನಮ್ಮ ಸರ್ಕಾರವನ್ನು ಇವತ್ತು ಕೇಂದ್ರದಲ್ಲಿ 240ಕ್ಕೆ ಬತ್ತು, ಬೆಂಗಳೂರಿನಲ್ಲಿ 27ರಿಂದ 17ಕ್ಕೆ ಬತ್ತು, ಯು ಪಿನಲ್ಲಿ ಏನು 5.5 ಲಕ್ಷದಲ್ಲಿ ಗೆದ್ದಿದ್ರು ಪ್ರಧಾನಮಂತ್ರಿಯವರು 1 ಲಕ್ಷಕ್ಕೆ ಬತ್ತು, ಏನು ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರು ಅಲ್ಲಿ 2 ಸೀಟ್ ಸೋತರು. ಇವೆಲ್ಲವೂ ಅವರಿಗೆ ಮಲಗಿದಾಗ ಕಣ್ಣು ಮುಂದೆ ಬರ್ತಾ ಇದೆ. ನಾವು ಮುಂದೆ ಕಟ್ಟ ಆಗುತ್ತೆ, ಕರ್ನಾಟಕ ಸರ್ಕಾರ ಬಲಿಷ್ಠವಾಗಿದೆ, ರಾಹುಲ್ ಗಾಂಧಿಯವರು ಹಿಂದೆ 200 ಜನ ಸಂಸದರಿದ್ದಾರೆ, ರಾಹುಲ್ ಗಾಂಧಿಯವರ ಹಿಂದೆ 200 ಜನ ಸಂಸದರಿದ್ದಾರೆ, 200 ಜನದ ಮೇಲೆ. ಅವತ್ತಿದ್ದದ್ದು 40-50, ಇವತ್ತಿದ್ದದ್ದು 200-230. ಈ ಭಯ ಬಿ ಜೆ ಪಿಗೆ, ಅವರ ಅಂಗಸಂಸ್ಥೆ ಆದಂಥ RSSಗೆ, ಅವ್ರ ಜೊತೆಲಿ ಪಾರ್ಟ್ನರ್ ಆಗಿರ್ತಕ್ಕಂಥ ಜನತಾದಳಕ್ಕೆ ಭಯ ಇದೆ. ಅದರಿಂದ ಏನಾದರೂ ಒಂದು ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಮಾಡಲಿಕ್ಕಾಗತ್ತಾ, ಜನರಲ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕಾಗತ್ತಾ ಅಂತ ಈ ಥರದ್ದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ತನಿಖೆ ಈಗಾಗಲೇ ವೀರಯ್ಯನವ್ರು ಜೈಲಿಗೆ ಹೋಗಿರೋದು ನಾವು ಇವತ್ತು ತನಿಖೆ ಮಾಡ್ತಾಯಿದ್ದೀವ. ಇವತ್ತು ಅನೇಕ ಬೇರೆ ಬೇರೆ ಬಿ ಜೆ ಪಿ ಆಡಳಿತ ಸಂದರ್ಭದಲ್ಲಿ ಆಗಿರ್ತಕ್ಕಂಥವನ್ನ ನಾವು ಇಲಾಖೆ ತನಿಖೆಗೆ ಒಳಪಡಿಸಿದ್ದೀವಿ, SIT ಮಾಡಿದ್ದೀವಿ, CID ಕೊಟ್ಟಿದ್ದೀವಿ. ಅವೆಲ್ಲ ಇವತ್ತು ಕೊಟ್ಟಿಲ್ಲ ನಾವು. ಅದೆಲ್ಲವೂ ಒಂದು ತನಿಖೆ ಆಗಲಿ ಅಂತ ಸುಮ್ಮನಿದ್ದು. ಇವರು ಸಂಬಂಧ ಇಲ್ಲದೇ ಇರೋ ವಿಚಾರವನ್ನು ತಗೊಂಡು ಮುಂದಕ್ಕೆ ಬಂದಾಗ ನಾವು ಜನರ ಮುಂದೆ ಹೇಳ್ಬೇಕಲ್ಲ ಅವರವನ್ನ, ಅದಕ್ಕೋಸ್ಕರ ಹೇಳ್ತಾರೆ. ನೋಡಿದ್ರಲ್ಲ ಅವರು ನೆನ್ನೆ ಭಾಳ ಟಿ ವಿನಲ್ಲಿ, ಅವರಿಗೆ ಅದರ ಇದನ್ನು ತಗಲಿಲ್ಲ. ಯಾಕೆ ಅಂದರೆ ತಪ್ಪು ಮಾಡಿದ್ರಲ್ವ ಅವ್ರಿಗೆ ಶೇಕ್ ಆಗೋದು. ಇವತ್ತು ಅವ್ರಿಗೆ ಏನಾದ್ರು ಆ ಥರ ಫೀಲ್ ಇದ್ದರೆ ನಂಜನಗೂಡು ಸಮಸ್ಯೆ ಇರ್ತಕ್ಕಂಥ ಜಾಗಕ್ಕೆ, ಇವತ್ತು ಮಡಿಕೇರಿ ವಿರಾಜಪೇಟೆ ಜಾಗಕ್ಕೆ ಹೋಗ್ತಿದ್ರಾ, ಮನೇಲಿ ಇರ್ತಿದ್ರು ಬೇಜಾರಾಗಿ. ಅವ್ರಿಗೆ ಯಾವುದೇ ಥರದ, ಯಾಕೆ ಅಂದರೆ 100ಕ್ಕೆ 100% ಅವರು ಯಾವುದೇ ತಪ್ಪಿತಸ್ಥರಲ್ಲ, ಧೈರ್ಯವಾಗಿದ್ದಾರೆ. ನಾವು ಕಾನ್ಸ್ಟಿಟ್ಯೂಷನ್ ಹುದ್ದೆಗೆ ಗೌರವ ಕೊಡಬೇಕು. ನೆನ್ನೆ ನಾವು ಕ್ಯಾಬಿನೆಟಿಂದ ರೆಜುಲೇಷನ್ ಮಾಡಿ ಕೊಟ್ಟಿದ್ದೀವಿ. ಅವ್ರು ಏನಾರು ಅದಕ್ಕೆ ಗೌರವ ಕೊಟ್ಟರೆ ಅವ್ರಿಗೂ ಗೌರವ, ಆ ಪೊಸಿಷನ್ಗೂ ಗೌರವ. ಕೊಡಲಿಲ್ಲ ಅಂದರೆ ನಾವು ಕಾನೂನು ಪರವಾಗಿ ಹೋರಾಟ ಮಾಡ್ತೀವಿ. ರಾಜೀನಾಮೆ ಪ್ರಶ್ನೆ ಬರಲ್ವಲ್ಲ, ರಾಜೀನಾಮೆ ಪ್ರಶ್ನೆ ಬರಲ್ಲ. ಈಗ ಬೆಕ್ಕಗೆ ಅದೇನೋ ಒಂಥರ ಹೈಕಮಾಂಡ್ ಯಾಕೆ ರಾಜೀನಾಮೆ ವಿಚಾರ ಕೇಳ್ತಾರೆ? ಇವರೇನಾದರೂ ನೀವು ಮುಖ್ಯಮಂತ್ರಿಯಾಗಿ ಚೆಕ್ ತಗೊಂಡಿದ್ದಾರಾ, ಆದೇಶ ಮಾಡಿದಾರಾ? ಏನೂ ಇಲ್ಲ. ಆಮೇಲೆ
ಕಾನೂನುಬದ್ಧವಾಗಿ ಸೈಟ್ ಕೊಟ್ಟಿದ್ರು ಅದೂ ತಪ್ಪು ಅಂತ ಇವ್ರಿಗೆ ಅನಿಸಿದ್ರೆ ಕೊಟ್ಟರು ಯಾರು ಸ್ವಾಮಿ ಕೊಟ್ಟರು ಸೈಟನ್ನು ಇವರು ಶ್ರೀಮತಿಯವರು ಕೊಟ್ಟರು ಬಿ ಜೆ ಪಿಯವರು. ತಪ್ಪು ಯಾರ್ದು ಹಂಗಾರೆ? ತಪ್ಪಲ್ಲ, ತಪ್ಪಾಗಿದೆ ಅಂತ ಅನ್ಕೊಳ್ಳೋಣ. ಯಾರು ಕೊಟ್ಟಿದ್ದಾರೆ? ಬಿ ಜೆ ಪಿಯವ್ರು ಕೊಟ್ಟಿದ್ದಾರೆ. ಇವರು ಅಲರ್ಟ್ ಮಾಡಿದಾಗ ಬಿ ಜೆ ಪಿ ಇವರು ಉಪಮುಖ್ಯಮಂತ್ರಿ ಆಗಿರಲಿಲ್ಲ. ಹಿಂದೆ 2004ರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದರು. ಈಗ ಅವರೇನು 2021ರಲ್ಲಿ 50-50 ಅನುಪಾತ ಕೊಟ್ಟಿದ್ದಾರಲ್ಲ, ಆವಾಗ ಇವರು ಚಾಮುಂಡೇಶ್ವರಿಲಿ ಸೋತು ಬಾದಾಮಿನಲ್ಲಿ ಗೆದ್ದು ಶಾಸಕಾಂಗದ ಪಕ್ಷದ ನಾಯಕರಾಗಿದ್ದರು. ಅಪೋಸಿಷನ್ ಲೀಡ್ರು ಆಗಿರಲಿಲ್ಲ, ಉಪಮುಖ್ಯಮಂತ್ರಿನೂ ಆಗಿರಲಿಲ್ಲ. ಇದು ಸಂಪೂರ್ಣ ಕಾನೂನು ಬಾಹಿರವಾದ್ದು, ಸಬ್ಜೆಕ್ಟೇ ಇಲ್ಲದೆ ಇರ್ತಕ್ಕಂಥದ್ದು, ಸತ್ಯಾಂಶ ಇಲ್ಲದೆ ಇರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಬಿ ಜೆ ಪಿ ಮತ್ತು ಜನತಾದಳ ಕಾಂಗ್ರೆಸ್ಸನ್ನು ಅಧಿಕಾರವನ್ನು ಸಹಿಸ್ತಲೇ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಯಾವುದೇ ಉರುಳಿಲ್ಲ. ನಾವು 136 ಜನ ಗಟ್ಟಿಯಾಗಿದ್ದೀವಿ. ನಮ್ಮ ಪಕ್ಷ ಗಟ್ಟಿಯಾಗಿದೆ. ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಾವು ಇವತ್ತೇನು ಮಳೆ ಬಿದ್ದು ಏನೇನೆಲ್ಲ ಹಾನಿ ಆಗ್ತಾಯಿದೆ ಅಥವಾ ಒಳ್ಳೆಯ ಬೆಳೆ ಆಗ್ತಾಯಿದೆ, ಅಲ್ಲಿ ಬಿತ್ತನೆ ಕೊಡ್ತಕ್ಕಂಥದ್ದು, ಗೊಬ್ಬರ ಕೊಡ್ತಕ್ಕಂಥದ್ದು, ಬೆಳೆ ಹಾನಿ ಆಗಿರೋ ಕಡೆ ಪರಿಹಾರ ಕೊಡ್ತಕ್ಕಂಥದ್ದು, ಜನರಿಗೆ ಮನೆ ಮಠ ಹಾಳಾಗಿದ್ರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು, ಇವತ್ತು ಕೇರಳದಲ್ಲಿ ಸತ್ತವ್ರಿಗೆ ಸಂತ್ರಸ್ತರಿಗೆ 5-5 ಲಕ್ಷದ ಪರಿಹಾರ ಕೊಡ್ತಕ್ಕಂಥದ್ದು, ಈ ಕಾರ್ಯದ ಕಡೆ ನಾವು ಗಮನ ಹರಿಸಿದ್ದೀವಿ. ಅವ್ರು ಮಾಡಲಿ, ಅದಕ್ಕೆ ಉತ್ತರನೂ ಕೊಡಬೇಕಾಗುತ್ತಲ್ಲ, ಕೊಡ್ತಾ ಇದ್ದೀವಿ. ಸೌಡೆಗಳು, ಅದು ಸೌಡೆಗಳಿಗೆ ಹಲವಾರು ಕಾನೂನಿನ ತೊಡಕುಗಳು ಭಾಳ ವರ್ಷದಿಂದ ನಡ್ಕೊಂಬರ್ತಾ ಇದೆ. ಅದಕ್ಕೆಲ್ಲ ನಮ್ಮ ಬಾಬಣ್ಣವರು ಹಲವಾರು ಬಾರಿ ಜೀವ ಹೋಗೋದಕ್ಕೆ ಜೀವ ಕೊಟ್ಕೊಂಡು ಬರ್ತಾವ್ರೆ. ಅವರೆಲ್ಲ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರೋರು, ಅವ್ರಿಗೆ ಅನ್ಯಾಯ ಆಗೋದು ಬೇಡ ಅಂತ ಕೆಲವು ಕಾನೂನು ತೊಡಕಿದೆ. ಆದ್ರೂ ಸಹ ಸಂಬಳ ನಿಲ್ಲಿಸಲ್ಲ, ಕೊಡ್ತೀವಿ. ಕಾನೂನು ತೊಡಕನ್ನು ಒಂದು ಸ್ವಲ್ಪ ಸರಿಪಡಿಸ್ಕೋಬೇಕಾಗುತ್ತೆ, ಬೋರ್ಡಲ್ಲಿ ಅಪ್ರೂವಲ್ ತಗೋಬೇಕಾಗುತ್ತೆ ಅಷ್ಟೇ. ಆಯಿತು, 100ಕ್ಕೆ 100 ಸಂಬಳ ಬರುತ್ತೆ. ಹೇಳಿದ್ನಲ್ಲ, ಅವ್ರನ್ನ ತೆಗಿಲೇಬೇಕು ಅಂತೇಳಿ ತೀರ್ಮಾನ ಮಾಡಿದರು. ಎಲ್ಲ ಶಾಸಕರು ಅವರು ಮಾನವೀಯತೆ ದೃಷ್ಟಿಯಿಂದ ಮುಂದುವರಿಸಬೇಕು ಅಂತೇಳಿ ಮಾಡಿದ್ರು. ಮುಂದುವರಿಸಿದಾಗ ಬೋರ್ಡನ್ನು ಅಪ್ರೂವಲ್ ತಗೊಂಡೆ ಪೇಮೆಂಟ್ ಕೊಡಬೇಕಾಗುತ್ತಲ್ಲ. ಅದನ್ನು ಎಲ್ಲರಿಗೂ ಯಾರು ಔಟ್ಸೋರ್ಸಲ್ಲಿ 400 ಜನಕ್ಕೂ ಪೇಮೆಂಟ್, ಯಾರಿಗೂ ನಿಲ್ಸಲ್ಲ. ಥ್ಯಾಂಕ್ ಯು ಸರ್.